ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಈ ವರ್ಷ ಒಂದು ಅಪರೂಪದ ನಿರೀಕ್ಷಿತವಾದಂತಹ ಒಂದು ಗ್ರಹಕೂಟ ಈ ವರ್ಷದಲ್ಲಿ ಕಾಣ್ತಾ ಇದೆ. ಅದು ಮಾರ್ಚ್ ತಿಂಗಳಲ್ಲಿ 28ರಂದು ಈ ಮೀನ ರಾಶಿಯಲ್ಲಿ 6 ಗ್ರಹಗಳು ಆಗ್ತಾ ಇದೆ. ಆ ಕಾರಣದಿಂದ ಈ ಷಷ್ಠಗ್ರಹ ಕೂಟ ಅನ್ನುವುದು ನಮಗೆ ಅನುಭವಕ್ಕೆ ಬರ್ತಾ ಇದೆ. ಇದಕ್ಕೆ ಮುಂಚೆ ಒಂದ್ಸಾರಿ ನಾವು ನಮ್ಮ ಹಳೆ ದಿನಗಳನ್ನು ನೋಡಿದ್ರೆ ನಮಗೆ ಈ ಅಷ್ಟಗ್ರಹ ಕೂಟ ನೋಡಿದ್ದೇವೆ, ಪಂಚಗ್ರಹ ಕೂಟ ನೋಡಿದ್ದೇವೆ, ಸಪ್ತಗ್ರಹ ಕೂಟ ನೋಡಿದ್ದೇವೆ, ತ್ರಿಗ್ರಹ ಕೂಟ ನೋಡಿದ್ದೇವೆ ಮತ್ತು ಈ ಷಡ್ಗ್ರಹ ಕೂಟವನ್ನು ನೋಡಿದ್ದೇವೆ. ಬಹಳ ದಿನಗಳ ನಂತರ, ವರ್ಷಗಳ ನಂತರ ಈ ಷಡ್ಗ್ರಹ ಕೂಟ 2025 ಮಾರ್ಚ್ 28ರಂದು ಮೀನ ರಾಶಿಯಲ್ಲಿ 6 ಗ್ರಹಗಳು ಈ ಮತ್ತೆ ಉಪಸ್ಥಿತವಾಗಿ ತಮ್ಮ ನೆಲವನ್ನು ಸ್ಥಿರವಾಗಿ ಒಂದು ಕೆಲವು ದಿನಗಳ ಕಾಲ ಆ ಗ್ರಹಗಳು ಮೀನರಾಶಿಯಲ್ಲಿ ಇರುವ ಕಾರಣದಿಂದ ಈ ಜಗತ್ಯಾದ್ಯಂತ ಈ ಪ್ರಪಂಚದಲ್ಲಿ ಅನೇಕ ವಿಷಯಗಳು ನಡೆಯಬಹುದು. ಇದಕ್ಕೆ ಮುಂಚೆ ನಡೆದಿರುವಂತಹ ಘಟನೆಗಳು ನಾನು ಇದಕ್ಕೆ ಮುಂಚೆ ಹಿಂದಿನ ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ದೇನೆ. ಆ ಯಾವುದೇ ಅವಾಂತರಗಳು, ಅವಘಡಗಳು ಈ ಬಾರಿ ನಡೆಯಬಾರದು ಅಂತ ಆ ಭಗವಂತನನ್ನ ಪ್ರಾರ್ಥಿಸುತ್ತಾ, ಈ ಷಡ್ಗ್ರಹ ಕೂಟದಿಂದ ಯಾವ ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಗೆ ಅನುಕೂಲವಿದೆ, ಯಾವ ರಾಶಿಯವರಿಗೆ ಮಿಶ್ರಮ ಫಲಗಳಿದೆ, ಯಾವ ರಾಶಿಯವರು ಹುಷಾರಾಗಿ ಇರಬೇಕು ಮತ್ತು ಪರಿಹಾರಗಳನ್ನ ಪಾಲಿಸಬೇಕು ಅನ್ನುವಂತಹ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೇವೆ. ಮುಖ್ಯವಾಗಿ ಈ ಮೀನ ರಾಶಿಯಲ್ಲೇ ಷಡ್ಗ್ರಹ ಕೂಟದಿಂದ ಪೂರ್ವಭಾದ್ರ 4ನೇ ಪಾದದಲ್ಲಿ ಮೊದಲನೇ ಬಾರಿಗೆ ಚಂದ್ರ ಕಾಲಿಡ್ತಾ ಇದ್ದಾರೆ. ಈ ಚಂದ್ರನ ಹಿಂದೆ ರವಿ, ಬುಧ, ಶುಕ್ರ, ರಾಹು ಮತ್ತು ಶನಿ ಈ 6 ಗ್ರಹಗಳು ಒಂದೇ ಸಾರಿ ಈ ಮೀನರಾಶಿಯಲ್ಲಿ ನೆಲೆಸಿರುವಂತಹ ಕಾರಣದಿಂದ ದ್ವಾದಶ ರಾಶಿಗಳ ಮೇಲೆ ಖಂಡಿತ ಫಲವಿರುತ್ತೆ. ಯಾಕಂದರೆ ಈ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುವುದರ ಮೇಲೆ, ಈ ಗ್ರಹಗಳು ಇರುವಂತಹ ಸ್ಥಾನವನ್ನು ಬಿಟ್ಟು ಮತ್ತೊಂದು ಸ್ಥಾನಕ್ಕೆ ಈ ಟ್ರಾನ್ಸಿಟ್ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಫಲಿತಗಳು ನಾವು ಕಾಣಬಹುದು, ಪರಿಣಾಮಗಳು ನಾವು ಕಾಣಬಹುದು. ಆ ಪ್ರಭಾವ ಒಂದು ಗ್ರಹ ತಮ್ಮ ಸ್ಥಾನವನ್ನು ಬದಲಾಯಿಸಿದರೆ ಒಂದೊಂದು ಬಾರಿ ಸಾಕಷ್ಟು ಅವಾಂತರಗಳು ಇಲ್ಲ ಸಾಕಷ್ಟು ಯೋಗಗಳು ಅನುಕೂಲವಾಗುತ್ತೆ ಅಂತ. ಅದರಲ್ಲಿ 6 ಮುಖ್ಯವಾದಂತಹ ಗ್ರಹಗಳು ತಮ್ಮ ಸ್ಥಾನವನ್ನು ಒಂದೇ ರಾಶಿಯಲ್ಲಿ ಈ ಕೂಟವಾಗಿ ನಿರ್ಮಿಸುವ ಕಾರಣದಿಂದ ಕುಂಭರಾಶಿಯವರಿಗೆ ಯಾವ ಅನುಕೂಲತೆಗಳು ಇದೆ, ಯಾವ ಕಷ್ಟಗಳು ಮತ್ತು ನಷ್ಟಗಳನ್ನು ನೋಡಬಹುದು, ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಕುಂಭರಾಶಿಯವರು ತುಂಬಾ ಅವಮಾನಗಳು, ಅಪಮಾನಗಳು 5.5 ವರ್ಷದಿಂದ ನೋಡ್ತಾ ಇದ್ದಾರೆ. ಸಾಡೆ ಸಾತಿನ ಈ ಸಮಸ್ಯೆ ಬಂದು ಕೊನೆಯ ಹಂತಕ್ಕೆ ಸೇರಿದೆ. ಜನ್ಮರಾಶಿಯಾದಂತಹ ಕುಂಭರಾಶಿಯಿಂದ ಶನಿ ಈ ಕೊನೆಯ ದಶೆಯಲ್ಲಿ ಕುಂಭರಾಶಿಯವರಿಗೆ ಕೆಲವಷ್ಟು ಶುಭ ಸೂಚಕಗಳು, ಕೆಲವಷ್ಟು ಪ್ರತಿಕೂಲ ಫಲಗಳು ಕೊಡ್ತಾ ಇದ್ದಾರೆ. ಆ ಶನಿಯ ಮುಖಾಂತರ ಈ ಮಾರ್ಚ್ 29ರಂದು ಶನಿ ಮೀನರಾಶಿಗೆ ಜನ್ಮರಾಶಿಯಾಗಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ಮೀನರಾಶಿಯಲ್ಲಿ ಷಡ್ಗ್ರಹ ಕೂಟ ನೆಲೆಸ್ತಾ ಇದೆ. ಆ ಕಾರಣದಿಂದ ಕುಂಭರಾಶಿಯವರಿಗೆ ಯಾವ ಫಲಗಳು ಇರುತ್ತೆ ಅಂತ ನೋಡಿದ್ರೆ, ನಾವು ಈ ಷಡ್ಗ್ರಹ ಕೂಟದಲ್ಲಿ 2ನೇ ಸ್ಥಾನದಲ್ಲಿ ಈ 6 ಗ್ರಹಗಳು ಉಪಸ್ಥಿತಿಯಾಗಿರುತ್ತೆ, ನೆಲೆಸಿರುತ್ತೆ. ಆ ಕಾರಣದಿಂದ ದ್ವಿತೀಯ ಭಾವದಲ್ಲಿ ಇರುವಂತಹ ಗ್ರಹಗಳ ಮುಖಾಂತರ ಯಾವ ಕೆಲಸ ಕೈ ಹಿಡಿದ್ರೂ ಅದು ಒಂದು ಹಂತಕ್ಕೆ ತಲುಪಲ್ಲ. ಯಾವ ಪ್ರಯತ್ನ ಮಾಡಿದ್ರು ಅದು ನಿಮಗೆ ಸಾಕಷ್ಟು ಫಲವನ್ನು ಕೊಡುವಲ್ಲ. ಮಧ್ಯಕ್ಕೆ ನಿಂತು ಹೋಗೋದು, ಏನಾದ್ರೂ ವಿಳಂಬವಾಗೋದು, ಯಾವುದೇ ಕಾರಣದಿಂದ ಸ್ವಲ್ಪ ಪೋಸ್ಟ್ಪೋನ್ ಮಾಡಬಹುದು. ಸಮಟೈಮ್ಸ್ ಅನುಕೂಲವಾಗದಿದ್ರೆ ಆ ಪ್ರಯತ್ನವನ್ನ ಅಲ್ಲಿಗೆ ಸಂಪೂರ್ಣ ಅಂತ ಮುಗಿಸುವುದು ಮಾಡ್ತಾ ಬರ್ತಿದೀವಿ. ಈ ಕುಂಭರಾಶಿಯವರಿಗೆ ಇದೇನು ಹೊಸದಲ್ಲ. ಯಾಕಂದ್ರೆ ಈ 5.5 ವರ್ಷದಿಂದ ಸಾಡೆ ಸಾತಿನಿಂದ ಇಂತಹ ಸಂದರ್ಭಗಳು ಎಷ್ಟೋ ನೋಡಿದೀರಾ, ಎಷ್ಟೋ ಪರೀಕ್ಷೆಗಳು, ವಿಷಮ ಸ್ಥಿತಿಗಳನ್ನು ನೀವು ನೋಡಿದೀರಾ, ಅಪಮಾನಗಳನ್ನು ನೋಡಿದೀರಾ, ಅನೇಕರ ದುಃಖಭರಿತ ವಾತಾವರಣವನ್ನು ಕಂಡಿದ್ದೀರಾ. ಸೊ ಇದೇನು ಹೊಸದಲ್ಲ. ಆದರೂ ಈ ಷಡ್ಗ್ರಹ ಕೂಟ ಮುಖ್ಯವಾದಂತಹ ಕೆಲಸಗಳನ್ನು ಕೈ ಹಿಡುವಂತಹ ಸಂದರ್ಭದಲ್ಲಿ ಆ ಕೆಲಸಗಳು
ಸ್ವಲ್ಪ ನೆಗೆಟಿವ್ ರಿಸಲ್ಟ್ಸ್ ಅನ್ನು ಕೊಡುವುದಕ್ಕೆ ಈ ಷಟ್ಗ್ರಹ ಕೂಟ ಕಾರಣವಾಗಿರುತ್ತೆ. ಇನ್ನ ಧನಸ್ಥಾನದಲ್ಲಿ, ಲಾಭಸ್ಥಾನದಲ್ಲಿ, ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಗ್ರಹಗಳು ಅನುಕೂಲ ಫಲಿತಗಳನ್ನು ಸೂಚಿಸುತ್ತಾ ಇದೆ. ಹಣಕಾಸಿನ ವಿಷಯಗಳಲ್ಲಿ, ಆದಾಯದ ವಿಷಯಗಳಲ್ಲಿ, ಧನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ, ಈ ತಗೊಳ್ಳುವಂತಹ ವಿಷಯಗಳಲ್ಲಿ, ಸಂತಾನ ಪುರೋಗತಿ, ಸಂತಾನದ ವಿದ್ಯಾಭ್ಯಾಸದ ವಿಷಯಗಳಲ್ಲಿ, ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿವಾಹ, ಉದ್ಯೋಗ, ವೃತ್ತಿ ಅಂತಹ ವಿಷಯಗಳಲ್ಲಿ, ಈ ಕುಂಭರಾಶಿಯವರ ಉದ್ಯೋಗ ವ್ಯವಹಾರಗಳು ಮತ್ತು ವಿಷಯಗಳಲ್ಲಿ ತುಂಬಾ ಅನುಕೂಲ ಫಲಗಳು ಕೊಡ್ತಾ ಇದೆ. ಯಾಕಂದರೆ ಸಾಕಷ್ಟು ಗ್ರಹಗಳು, ಈ ಆರು ಗ್ರಹಗಳಲ್ಲಿ ಸಾಕಷ್ಟು ಗ್ರಹಗಳು ಈ ಧನಸ್ಥಾನವನ್ನು ನೋಡ್ತಾ ಇದೆ. ಧನಸ್ಥಾನದಲ್ಲಿ ಈ ಇರುವಂತಹ ಕಾರಣದಿಂದ ತುಂಬಾ ಅನುಕೂಲವಾದಂತಹ ಫಲಗಳು ಕುಂಭರಾಶಿಯವರಿಗೆ ಆಗ್ತಾ ಇದೆ. ಮತ್ತೆ ಯಾವ ವಿಷಯಗಳಲ್ಲಿ ನೀವು ಈ ಮಾರ್ಚ್ 28 ಅಂದ್ರೆ ಒಂದು 3 ರಿಂದ 4 ತಿಂಗಳ ಕಾಲ ಕೆಲವು ವಿಷಯಗಳಲ್ಲಿ ಕುಂಭರಾಶಿಯವರು ಸ್ವಲ್ಪ ಹುಷಾರಾಗಿರ್ಬೇಕಾಗಿರುತ್ತೆ, ಗಮನ ಇಡ್ಬೇಕಾಗುತ್ತೆ. ಯಾಕಂದ್ರೆ ಅದ್ರ ಬಗ್ಗೆ ಒಂದು ಕಣ್ಣು ಹಾಕಿರ್ಬೇಕಾಗಿರುತ್ತೆ. ಯಾಕಂದ್ರೆ ಈ ಎಲ್ಲಾ ನಡೀತಾ ಇದೆ, ಎಲ್ಲ ಅನುಕೂಲವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಏಮಾರಿದ್ರು ನಾವು ಮೊದಲಿಗೆ ಮೋಸ ಬರೋದಕ್ಕೆ ಚಾನ್ಸ್ ಇರುತ್ತೆ. ಆ ಕಾರಣದಿಂದ ಕೆಲವು ವಿಷಯಗಳಲ್ಲಿ ನೀವು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡ್ರೆ ಇನ್ನು ಮತ್ತಷ್ಟು ಶುಭ ಫಲಿತಗಳು ಈ ಷಟ್ಗ್ರಹ ಕೂಟದಿಂದ ನಿಮಗೆ ಆಗಬಹುದು. ಯಾವುವು ಅಂತ ವಿಷಯಗಳು ಅಂತ ನೋಡಿದಾದ್ರೆ, ಸಂತಾನ ವಿಷಯಗಳಲ್ಲಿ ನಿರ್ಣಯಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ, ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿವಾಹಾದಿ ಶುಭ ಕಾರ್ಯಗಳ ನಿರ್ಣಯಗಳು ತಗೊಳ್ಳುವಂತಹ ನಿರ್ಧಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ, ಅವರಿಗೆ ವಿವಾಹ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋದು, ಅವರಿಗೆ ವಿವಾಹ ಇಷ್ಟವಾ, ನಿಮ್ಮ ಇಷ್ಟ ಒಂದೇ ಆಗಲ್ಲ. ಇಲ್ಲಿ ಈ ಸಂತಾನವು ಇಷ್ಟಪಡ್ಬೇಕಾಗಿರುತ್ತೆ. ಇನ್ನ ನಿಮ್ಮ ಸಂತಾನವು ಯಾವ ವಿದ್ಯೆಯಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೆ. ಕೆಲವು ಸಂದರ್ಭಗಳಲ್ಲಿ ಈ ಪೋಷಕರು ತಾವು ಅನ್ಕೊಂಡಿರೋ, ಫಾರ್ ಎಕ್ಸಾಂಪಲ್ ತಾವು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿರ್ತಾರೆ, ಆದರೆ ಸಂತಾನವು ಆ ಪ್ರೊಫೆಷನ್ ಬಿಟ್ಟು ಏರೋನಾಟಿಕಲ್ ಇಂಜಿನಿಯರಿಂಗ್ ಆಗ್ಬೇಕು ಅಂತ ಬಯಸುತ್ತಿರ್ತಾರೆ. ಆದರೆ ಈ ಸಂತಾನ ನಮ್ಮ ಡ್ರೀಮ್ ಅದು ಡಾಕ್ಟರ್ ಆಗ್ಬೇಕು, ನೀನು ಡಾಕ್ಟರೇ ಓದ್ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಅವರು ಇಷ್ಟ ಇಲ್ದಿದ್ರೂ ಅನ್ಯ ಮನಸ್ಕದಿಂದ ಇಂಟ್ರೆಸ್ಟ್ ಇಲ್ದಿರುವಂತಹ ಸಬ್ಜೆಕ್ಟ್ಗಳನ್ನು ಕೈಗೊಂಡು ಜೀವನದಲ್ಲಿ ಫೇಲ್ಯೂರ್ಸ್ ಕಾಣೋದಕ್ಕೆ ಸಾಧ್ಯವಾಗ್ತಾ ಇರುತ್ತೆ. ಅಂತಹ ಸಮಯಗಳಲ್ಲಿ ನೀವು ನಿಮ್ಮ ಸಂತಾನ ಬಗ್ಗೆ ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ತುಂಬಾ ಯಾವ ಕಾಲೇಜಲ್ಲಿ, ಯಾವ ಪ್ರಾಂತದಲ್ಲಿ, ಯಾವ ಸ್ಥಳದಲ್ಲಿ ಓದಬೇಕು, ಇಲ್ಲ ಯಾವ ಸಂದರ್ಭದಲ್ಲಿ ಈ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರ್ಲಿ, ಸ್ವಲ್ಪ ಈ ನಿರ್ಧಾರಗಳು ತಗೊಳ್ಳೋಕ್ ಮುಂಚೆ ಸ್ವಲ್ಪ ನೀವು ಯೋಚನೆ ಮಾಡಿ, ಅವರೊಂದಿಗೆ ಚರ್ಚೆ ಮಾಡಿ ಕೊನೆಯ ನಿರ್ಧಾರ ತಗೊಳ್ಳೋದು ಉತ್ತಮವಾಗಿರುತ್ತೆ. ಮತ್ತೆ ಈ ರಾಜಕೀಯ ಪರವಾಗಿ ಲಾವಾದೇವಿಗಳು ಮಾಡುವಂತಹ ಸಂದರ್ಭಗಳಲ್ಲಿ, ರಾಜಕೀಯ ಪರವಾಗಿ ವ್ಯವಹಾರಗಳು ಚಟುವಟಿಕೆಗಳು ಮಾಡುವಂತಹ ಸಂದರ್ಭಗಳಲ್ಲಿ ಈ ಸ್ವಲ್ಪ ಗಮನ ಇಡಬೇಕಾಗಿರುತ್ತೆ. ಇನ್ನ ದೂರ ಪ್ರಾಂತ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ನೀರಿನ ವ್ಯತ್ಯಯ ಆಗಿರ್ಬಹುದು, ಆಹಾರದ ವ್ಯತ್ಯಯ ಆಗಿರ್ಬಹುದು, ಈ ಅಥವಾ ದೂರ ಪ್ರಾಂತಗಳಿಗೆ ಹೋಗುವ ಮುಂಚೆ ಅಲ್ಲಿ ನೀವು ಅಷ್ಟು ದೂರ ಪ್ರಯಾಣ ಮಾಡಿಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಇಲ್ಲ ಇವತ್ತಲ್ಲ ನೆಕ್ಸ್ಟ್ ವೀಕ್ ಬನ್ನಿ, ಇಲ್ಲ ಅಥವಾ ಈ ತಿಂಗಳಲ್ಲ ನೆಕ್ಸ್ಟ್ ತಿಂಗಳು ಬಂದು, ಅಂದ್ರೆ ನೀವು ಮಾಡಿರುವಂತಹ ಟೈಮ್ ಆಗಿ ಸ್ಪೆಂಡ್ ಮಾಡಿರುವಂತಹ ಟೈಮ್, ಮನಿ, ಟ್ರಾವೆಲ್ ಇದೆಲ್ಲವೂ ವ್ಯರ್ಥವಾಗಿರುತ್ತೆ. ಮತ್ತು ಈ ದೂರ ಪ್ರಾಂತಗಳಿಗೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಕಡೆಯೂ ಸ್ವಲ್ಪ ಗಮನ ಇಟ್ಕೋಬೇಕಾಗಿರುತ್ತೆ. ಆ ಕಾರಣದಿಂದ ಮುಂದೆಯೇ ಒಂದು ಪ್ರಣಾಳಿಕೆ ಮಾಡಿಕೊಂಡು ನೀವು ದೂರ ಪ್ರಯಾಣಕ್ಕೆ ಸನ್ನದ್ಧವಾಗುವುದು ಉತ್ತಮ. ಈ ಅವಧಿಯಲ್ಲಿ ಷಟ್ಗ್ರಹ ಕೂಟ ನಡೆಯುವಂತಹ ಸಂದರ್ಭಗಳಲ್ಲಿ ದೂರ ಪ್ರಾಂತ ಪ್ರಯಾಣಗಳಿಗೆ ಸನ್ನದ್ಧತೆ ಒಂದು ಸ್ವಲ್ಪ ನಾವು ಪ್ರಿಪೇರ್ ಆಗಿ ಪ್ಲಾನಿಂಗ್ ಮಾಡ್ಕೊಳ್ಳೋದು ಉತ್ತಮ. ಇನ್ನ ಶೇರ್ ಮಾರ್ಕೆಟ್ ಲಾವಾದೇವಿ, ಈ ಶೇರ್ ಮಾರ್ಕೆಟ್ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ತುಂಬಾ ಜನ ಡೈಲಿ ಇನ್ವೆಸ್ಟ್ ಮಾಡ್ತಿರ್ತಾರೆ, ಡೈಲಿ ಚೆಕ್ ಮಾಡ್ತಿರ್ತಾರೆ. ಈ ವಿಷಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಶೇರ್ ಮಾರ್ಕೆಟ್ ಅಲ್ಲಿ ತೊಡಗಿರುವಂತಹ ಈ ವ್ಯವಹಾರಗಳು ಮಾಡುವಂತಹ ಅವರು ತುಂಬಾ ಕೇರ್ ತಗೊಳ್ಬೇಕಾಗಿರುವಂತಹ ಅವಶ್ಯಕತೆ ಇದೆ. ಇನ್ನ ಉನ್ನತ ವಿದ್ಯೆ ವಿಷಯಗಳಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವ ಅನುಕೂಲ ಆಗಿರುತ್ತೆ, ಯಾವ ವಿದ್ಯಾಲಯವು ಅನುಕೂಲವಾಗಿರುತ್ತೆ, ನಿಮ್ಗೆ ಬಂದಿರುವಂತಹ ರ್ಯಾಂಕ್ ಎಷ್ಟು, ಆ ರ್ಯಾಂಕಿಗೆ ಸಂಬಂಧಪಟ್ಟು
ಯಾವ ವಿದ್ಯಾಲಯದಲ್ಲಿ ಸೀಟ್ ಸಿಗುತ್ತೆ, ಇಂತಹ ವಿಷಯಗಳಲ್ಲಿ ಯಾವ ಕೋರ್ಸ್ ತಗೊಂಡ್ರೆ ಒಳ್ಳೇದಾಗುತ್ತೆ, ಯಾವ ಕೋರ್ಸ್ನಲ್ಲಿ ಉತ್ತಮ ಫ್ಯೂಚರ್ ಇರುತ್ತೆ ಅಂತ ನೀವು ಈ ವಿಷಯಗಳಲ್ಲಿ ಸ್ವಲ್ಪ ಪ್ರಿಪೇರ್ ಆಗಿರ್ಬೇಕಾಗಿರುತ್ತೆ, ನಿರ್ಧಾರಗಳು ತೆಗೊಳ್ಬೇಕಾಗಿರುತ್ತೆ. ಸಮಟೈಮ್ಸ್ ಹಿರಿಯರ ಅನುಭವಜ್ಞರ ಸಲಹೆಗಳು ಪಡೆಯುವಂತಹ ಅವಶ್ಯಕತೆ ಈ ಷಡ್ಗ್ರಹ ಕೂಟ ಮುಖಾಂತರ ನೀವು ಈ ವಿಷಯಗಳಲ್ಲಿ ಸ್ವಲ್ಪ ಜೋಪಾನವಾಗಿರ್ಬೇಕಾಗಿರುತ್ತೆ. ಇನ್ನ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ನೀವು ಪ್ರೀತಿಸಿರುವಂತಹ ವ್ಯಕ್ತಿಯ ಜೊತೆ ನೀವು ಸಂಭಾಷಿಸುವಂತಹ ಸಂದರ್ಭಗಳಲ್ಲಿ ಮತ್ತು ಅವರೊಂದಿಗೆ ಬಿಹೇವ್ ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ನಿಮ್ಮ ಕೋಪ, ಆವೇಶ ಮತ್ತು ವೈಮನಸ್ಕವನ್ನ, ಅಪಾರ್ಥಗಳನ್ನ ನೀವು ಹೊರಗಾಕ್ಬೇಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬೀಳುವುದಕ್ಕೆ ಸಂಬಂಧವಾಗ್ತಾ ಇರುತ್ತೆ. ಈ ವ್ಯವಹಾರಗಳಲ್ಲಿ ನೀವು ಹುಷಾರಾಗಿರ್ಬೇಕಾಗಿರುತ್ತೆ ಕುಂಭರಾಶಿಯವರು. ಮುಖ್ಯವಾಗಿ ನಿಮ್ಮ ತಂದೆಯ ಉದ್ಯೋಗ ಮತ್ತು ನಿಮ್ಮ ತಂದೆಯ ಆರೋಗ್ಯದ ವಿಷಯ ಬಗ್ಗೆ ಈ ಕುಂಭರಾಶಿಯವರು ಈ ಷಡ್ಗ್ರಹ ಕೂಟ ಸಂದರ್ಭದಲ್ಲಿ ತುಂಬಾ ಕೇರ್ ಮಾಡ್ಬೇಕಾಗಿರುತ್ತೆ. ಅವ್ರಿಗೆ ಏನಾದ್ರೂ ಆರೋಗ್ಯ ಸಮಸ್ಯೆಗಳು ಇದೆಯಾ, ಆಲ್ರೆಡಿ ಇದ್ರೆ ಡಾಕ್ಟರ್ ಚೆಕಪ್, ಫಾಲೋ ಅಪ್ ಮಾಡಿಸೋದು, ಇಂತಹ ವಿಷಯಗಳಲ್ಲಿ ನೀವು ತುಂಬಾ ಕಾಳಜಿ ಮತ್ತು ಕೇರ್ ತಗೊಳ್ಳುವಂತಹ ಅವಶ್ಯಕತೆ ಇದೆ. ಒಟ್ಟಾಗಿ ನೋಡ್ಕೊಂಡ್ರೆ ಕುಂಭರಾಶಿಯವರಿಗೆ ಈ ಕೆಲವಷ್ಟು ಅನುಕೂಲವಾದಂತಹ ವಿಷಯಗಳು ಇದ್ರೂನು ಮುಖ್ಯವಾದ ವಿಷಯಗಳಲ್ಲಿ ನೀವು ತುಂಬಾ ಕೇರ್ ತಗೊಳ್ಳುವಂತಹ ಅವಶ್ಯಕತೆ, ನೀವು ಜವಾಬ್ದಾರಿ ತಗೊಳ್ಳುವಂತಹ ಅವಶ್ಯಕತೆ ಜಾಸ್ತಿ ಇದೆ ಈ ಸಂದರ್ಭಗಳಲ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕುಂಭರಾಶಿಯವರಿಗೆ ಈ ವರ್ಷವು ಅತ್ಯಂತ ಶುಭ ಫಲಗಳು, ಅತ್ಯಂತ ಮಂಗಳಕರ ಫಲಗಳನ್ನು ಕೊಡಬೇಕು ಅಂತ ಆ ಶ್ರೀಮನ್ನಾರಾಯಣನ, ಆ ಶ್ರೀ ಮಹಾವಿಷ್ಣುವನ, ಶ್ರೀ ಪರಮೇಶ್ವರನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.